ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿಶ್ವವಿಖ್ಯಾತ ಮೈಸೂರು ದಸರಾ ಕರ್ನಾಟಕದ ಶ್ರೀಮಂತ ಪರಂಪರೆಯನ್ನ ಬಿಂಬಿಸುವ ನಾಡ ಹಬ್ಬ. ಮೈಸೂರು ದಸರಾ ಅಂದ್ರೆ ಅದು ಕೇವಲ ಮೈಸೂರು ಅಥವಾ ರಾಜ ಮನೆತನದ ಹಬ್ಬವಲ್ಲ, ಇದು ಕರ್ನಾಟಕ ರಾಜ್ಯದ ಹಬ್ಬ. ನವರಾತ್ರಿ ಆರಂಭವಾಗ್ತಿದ್ದಂತೆ ಮೈಸೂರಿನಲ್ಲಿ ಸಂಭ್ರಮ ಸಡಗರ ಮೆರುಗು ಕಟ್ಟುತ್ತದೆ. ಈ 10 ದಿನಗಳಲ್ಲಿ ವಿವಿಧ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಒಂದಾದ ಮೇಲೊಂದರಂತೆ ಆರಂಭಗೊಳ್ತವೆ. 400 ವರ್ಷಗಳಷ್ಟು ಇತಿಹಾಸ ಹೊಂದಿರುವ ಈ ಸಂಪ್ರದಾಯಬದ್ಧ ಹಬ್ಬಕ್ಕೆ ಕುಲಗೋತ್ರಗಳ ಭೇದ ಭಾವವಿಲ್ಲದೆ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ. ವಿಜಯದಶಮಿಯ ದಿನ ಚಿನ್ನದ ಅಂಬಾರಿ ಹೊತ್ತ ಗಜ ಹಾಗೂ ಗಜಪಡೆ ಈ ಹಬ್ಬಕ್ಕೆ ಮತ್ತಷ್ಟು ರಂಗು ತುಂಬುತ್ತವೆ. ನಿಮಗೆ ಗೊತ್ತಿರುವಂತೆ ದುರ್ಗಾದೇವಿ ಚಾಮುಂಡೇಶ್ವರಿಯ ರೂಪದಲ್ಲಿ ಜನ್ಮ ತಾಳಿ ಎಮ್ಮೆ ತಲೆಯ ರಾಕ್ಷಸನಾದ ಮಹಿಷಾಸುರನನ್ನ ಸಂಹರಿಸಿದ ಕಾರಣ ಇದನ್ನ ಮೈಸೂರು ಅಂತ ಕರೀತಾರೆ. ಅಂದಿನಿಂದ ಮೈಸೂರಿನಲ್ಲಿ ದಸರಾದ 9 ದಿನಗಳನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತೆ. ಈ ಸಮಯದಲ್ಲಿ ಸಂಪೂರ್ಣ ಮೈಸೂರು ಸ್ವರ್ಗದಂತೆ ಗೋಚರಿಸುತ್ತೆ. ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ಅರಮನೆ, ಬಣ್ಣ ಬಣ್ಣಗಳಿಂದ ಅಲಂಕಾರಗೊಂಡ ಆನೆಗಳು, ಕುದುರೆಗಳು ಹಾಗೂ ಒಂಟೆಗಳು ಕೋಟ್ಯಾಂತರ ಜನರ ಮನಸೂರೆಗೊಳ್ತಾವೆ. ಮೈಸೂರು ದಸರಾದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಭಾಗವಾದರೆ ಈ ಚಿನ್ನದ ಅಂಬಾರಿ ಮತ್ತು ಅದನ್ನು ಹೊರುವ ಆನೆಗಳದ್ದೇ ಒಂದು ದೊಡ್ಡ ಇತಿಹಾಸವೇ ಇದೆ. ಹಾಗಿದ್ರೆ ಚಿನ್ನದ ಅಂಬಾರಿಯ ಇತಿಹಾಸವೇನು? ಮೈಸೂರು ದಸರಾ ಆಚರಣೆಯಲ್ಲಿ ಇದು ಮೆರವಣಿಗೆಯ ರೂಪದಲ್ಲಿ ಆಚರಣೆಗೆ ಬಂದದ್ದು ಯಾವಾಗ? ಚಿನ್ನದ ಅಂಬಾರಿ ಹೊತ್ತ ಮೊದಲ ಆನೆ ಮತ್ತು ಇದರ ಇತಿಹಾಸದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭಾರತದ ಪ್ರತಿಯೊಂದು ಹಬ್ಬ ಆಚರಣೆಯಲ್ಲೂ ಒಂದೊಂದು ರೀತಿಯ ವಿಶೇಷ ಹಾಗೂ ಪ್ರತೀತಿ ಇದೆ. ಹಾಗೆಯೇ ದಸರಾ ಹಬ್ಬಕ್ಕೂ ತನ್ನದೇ ಆದ ಪ್ರತೀತಿ ಹಾಗೂ ವಿಶೇಷ ಪರಂಪರೆ ಇದೆ. ವಿಶ್ವವಿಖ್ಯಾತ ಮೈಸೂರು ಎಂದಾಕ್ಷಣ ಎಲ್ಲರಿಗೂ ನೆನಪಾಗುವುದು ಮೈಸೂರು ಅರಮನೆ, ಆನೆ, ಅಂಬಾರಿ. ಮೈಸೂರು ಅರಮನೆ, ದಸರಾ ಹಾಗೂ ಅಂಬಾರಿ ಹೊರುವ ಆನೆಯ ಇತಿಹಾಸದ ಕಥೆಗಳು ಸಾಕಷ್ಟು ಜನರಿಗೆ ತಿಳಿದಿರುತ್ತೆ. ಆದರೆ ಅದೆಷ್ಟೋ ಮಂದಿಗೆ ಅಂಬಾರಿ ಬಗೆಗಿನ ಇತಿಹಾಸ ಹಾಗೂ ಅದರ ಮೂಲ ತಿಳಿದಿಲ್ಲ. ದಸರಾ ಹಬ್ಬದ ಜಂಬೂ ಸವಾರಿಯಲ್ಲಿ ಪ್ರಮುಖ ಆಕರ್ಷಣೆಯೇ ಈ ಅಂಬಾರಿ. ಅಂಬಾರಿಯಲ್ಲಿರುವ ತಾಯಿ ಚಾಮುಂಡೇಶ್ವರಿ ದೇವಿಯೇ ಈ ಮೆರವಣಿಗೆಯ ಪ್ರಮುಖ ಆಕರ್ಷಣೆ. ಅಂಬಾರಿಯನ್ನ ಹೊತ್ತು ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಸಾಗುವ ಆನೆಗಳ ಮೆರವಣಿಗೆ ನೋಡೋದೇ ಒಂದು ಸೊಬಗು. ಇಡೀ ರಸ್ತೆಯ ಮೂಲೆ ಮೂಲೆಗಳಲ್ಲಿ ಜನಸಾಗರವೇ ಈ ಅಂಬಾರಿಯನ್ನ ನೋಡುತ್ತಾ ತಾಯಿಗೆ ಜೈಕಾರ ಹಾಕುವ ಜನರ ನಿನಾದ ಮನಸೂರೆಗೊಳ್ಳುತ್ತೆ. ಇಂತಹ ಚಿನ್ನದ ಅಂಬಾರಿಗೆ ಕೊಪ್ಪಳದ ನಂಟಿದೆ ಅಂದ್ರೆ ನೀವು ನಂಬಲೇಬೇಕು. ಸ್ನೇಹಿತರೆ, ನವದುರ್ಗೆಯರ ಒಂದೊಂದು ಶಕ್ತಿಯನ್ನ ಪೂಜಿಸುವ ಈ ನವರಾತ್ರಿ ಮೈಸೂರಿನ ಉತ್ಸವವಾಗಿದ್ದು ಹೇಗೆ ಅಂತ ನೋಡಬೇಕು ಅಂದ್ರೆ ನಾವು ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗಬೇಕು. ಹಾಗೆ ನೋಡಿದ್ರೆ ಈ ಚಿನ್ನದ ಅಂಬಾರಿ ಮೊದಲು ಮಹಾರಾಷ್ಟ್ರದ ದೇವಗಿರಿಯಲ್ಲಿತ್ತು. ಆದರೆ ಮುಂದೆ ದೇವಗಿರಿ ನಾಶವಾದ ಬಳಿಕ ಇದನ್ನ 13ನೇ ಶತಮಾನದ ದೇವಗಿರಿಯ ರಾಜ ಮುಮ್ಮಡಿ ಸಿಂಗ ನಾಯಕ ಎನ್ನುವವರಿಗೆ ಹಸ್ತಾಂತರಿಸಿ ಕಾಪಾಡುವಂತೆ ಕೋರಲಾಗಿರುತ್ತೆ. ಮುಮ್ಮಡಿ ಸಿಂಗನಾಯಕ ಇದನ್ನ ಬಳ್ಳಾರಿ ಬಳಿಯ ದೇವದುರ್ಗ ಕೋಟೆಯಲ್ಲಿ ಮುಚ್ಚಿಟ್ಟಿರ್ತಾನೆ. ಮುಂದೆ ಈತನ ಮಗ ಕಂಪಿಲರಾಯ ರಾಜ್ಯ ವಿಸ್ತರಿಸ್ತಾನೆ. ಬಳ್ಳಾರಿಯ ಕಮ್ಮಟ ದುರ್ಗವನ್ನ ರಾಜಧಾನಿಯಾಗಿ ಮಾಡಿಕೊಳ್ತಾನೆ, ಅಂದ್ರೆ ಈಗಿನ ಕಂಪ್ಲಿ. ಕಂಪಿಲರಾಯನ ಕಾಲದಲ್ಲಿ ಈ ಚಿನ್ನದ ಅಂಬಾರಿ ಸಾರ್ವಜನಿಕ ಉತ್ಸವಗಳಲ್ಲಿ ಬಳಕೆಯಾಗುವುದಕ್ಕೆ ಶುರುವಾಯಿತು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೂ ಮುನ್ನ ಈತನೇ ದಸರಾ ಆಚರಣೆಯನ್ನ ಆರಂಭಿಸಿದ ಅಂತ ಇತಿಹಾಸ ಹೇಳುತ್ತೆ. ಕಮ್ಮಟ ದುರ್ಗದಲ್ಲಿ ನವರಾತ್ರಿ ಆಚರಣೆಯನ್ನ ಶುರು ಮಾಡಿದ. ಚಿನ್ನದ ಅಂಬಾರಿಯಲ್ಲಿ ಶ್ರೀ ದುರ್ಗಾದೇವಿಯನ್ನ ಸ್ಥಾಪಿಸಿ ಪೂಜಿಸಲಾಗ್ತಿತ್ತು. ಆದರೆ ದೆಹಲಿ ಸುಲ್ತಾನ ಮಹಮ್ಮದ್ ಬಿನ್ ತುಘಲಕ್ ದಕ್ಷಿಣ ದಂಡಯಾತ್ರೆ ಕೈಗೊಂಡಾಗ 1327ರಲ್ಲಿ ಕಂಪಿಲ ರಾಜ್ಯ ನಾಶವಾಗುತ್ತೆ. ಅಲ್ಲಿಗೆ ನವರಾತ್ರಿ ಉತ್ಸವಗಳಿಗೆ ತೆರೆ ಬೀಳುತ್ತೆ. ಇಡೀ ಕಂಪಿಲ ರಾಜ್ಯವನ್ನ ಲೂಟಿ ಮಾಡೋ ದೆಹಲಿ ಸುಲ್ತಾನರಿಗೆ ಅಲ್ಲಿನ ರತ್ನ ಖಚಿತ ಸಿಂಹಾಸನ, ಚಿನ್ನದ ಅಂಬಾರಿ ಸೇರಿದಂತೆ ಕೆಲ ವಸ್ತುಗಳು ಅವರ ಕೈಗೆ ಸಿಗೋದಿಲ್ಲ. ಯಾಕಂದ್ರೆ ಭಂಡಾರ ಸಂರಕ್ಷಣೆ ಮಾಡುತ್ತಿದ್ದ ಹಕ್ಕಬುಕ್ಕರು ಈ ಅಂಬಾರಿ ಮತ್ತು ಸಿಂಹಾಸನವನ್ನ ಆನೆಗುಂದಿ ಗುಹೆಯಲ್ಲಿ ಮುಚ್ಚಿಟ್ಟಿದ್ರಂತೆ. 1336ರ ವೇಳೆಗೆ ದೆಹಲಿ ಸುಲ್ತಾನರು ನಾಶವಾದ ಬಳಿಕ ಮತ್ತು 1339ರಲ್ಲಿ ಅಂದ್ರೆ ಕಮ್ಮಟದುರ್ಗ ಪತನವಾಗಿ 14 ವರ್ಷಗಳ ಬಳಿಕ ವಿದ್ಯಾರಣ್ಯರು ಹಕ್ಕಬುಕ್ಕರ ಮೂಲಕ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾರೆ. ಆಗ ಆನೆಗುಂದಿಯ ಗುಹೆಯಲ್ಲಿದ್ದ ಈ ಅಂಬಾರಿಯನ್ನ ಹೊರಗೆ ತೆಗೆಯಲಾಗುತ್ತೆ. ನವರಾತ್ರಿಯ ಉತ್ಸವಗಳಿಗೆ ವಿಜಯದಶಮಿ ಹಬ್ಬಕ್ಕೆ ಮತ್ತೆ ಚಾಲನೆ ಸಿಗುತ್ತೆ. ವಿಜಯನಗರ ಸಾಮ್ರಾಜ್ಯದ ಅರಸರು ಈ ದಸರಾ ಹಬ್ಬಕ್ಕೆ ಭಾರಿ ಮಹತ್ವ ಕೊಟ್ಟರು. ದಕ್ಷಿಣ ಭಾರತದಲ್ಲಿ ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ದಿನವಾಗಿ ಈ ಉತ್ಸವವನ್ನ ಆಚರಿಸಲು ಶುರು ಮಾಡಿದ್ರು. ಹೀಗಾಗಿ ಮಹಾನವಮಿ ದೀಪ ಅಂತ ಇವತ್ತಿಗೂ ಹಂಪಿಯಲ್ಲಿ ಹಬ್ಬ ಆಚರಿಸಲಾಗುತ್ತೆ.
ಇನ್ನು ವಿಜಯನಗರ ಸಾಮ್ರಾಜ್ಯದ ವೈಭವ ಅಂತ್ಯವಾಗುವ ಹೊತ್ತಿಗೆ ಅಂದ್ರೆ 1565ರಲ್ಲಿ ಅಳಿಯ ರಾಮರಾಯನ ಸೋಲಿನ ನಂತರ ವಿಜಯನಗರದ ಅರಸರು ಪೆನುಗೊಂಡಾಗೆ ವಲಸೆ ಬಂದರು. ಸಂಗಮ, ಸಾಳವ, ತುಳು ಹಾಗೂ ಅರವಿಡು ಎನ್ನುವ 4 ವಂಶಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳಿವೆ. ಈ ವಿಜಯನಗರ ಸಾಮ್ರಾಜ್ಯ ನಾಶವಾದಾಗ ಅಂಬಾರಿಯನ್ನ ಸಂರಕ್ಷಣೆಗಾಗಿ ಆಂಧ್ರದ ಪೆನುಗೊಂಡಕ್ಕೆ ಸ್ಥಳಾಂತರಿಸಲಾಗುತ್ತೆ. ಆಗ ದಸರಾ ಆಚರಣೆ ಹಂಪೆಯಿಂದ ಪೆನುಗೊಂಡಕ್ಕೆ ಸ್ಥಳಾಂತರವಾಗುತ್ತೆ. ಆದರೆ ಇಲ್ಲಿ ಕೂಡ ಹೆಚ್ಚು ದಿನ ವಿಜಯನಗರದ ಅರಸರು ಬಾಳಲು ಸಾಧ್ಯವಾಗಲಿಲ್ಲ. 17ನೇ ಶತಮಾನದಲ್ಲಿ ವಿಜಯಪುರದ ಸುಲ್ತಾನರು ಪೆನುಗೊಂಡದ ಮೇಲೆ ದಾಳಿ ಮಾಡಿದ್ರು. ಈ ಯುದ್ಧದಲ್ಲಿ ಪೆನುಗೊಂಡದ ಅರಸರು ಸೋತರು. ಅದೇ ಹೊತ್ತಿಗೆ ಈ ಚಿನ್ನದ ಅಂಬಾರಿ ಶ್ರೀರಂಗಪಟ್ಟಣಕ್ಕೆ ಬಂತು. ಅದಾದ ನಂತರ ಮೈಸೂರಿಗೆ ಬರುತ್ತೆ. ಹೀಗೆ ಅಂಬಾರಿ ಹಲವು ರೋಚಕತೆಯ ಮೂಲಕ ಇಂದು ಮೈಸೂರಿನಲ್ಲಿ ನೆಲೆಯೂರಿದೆ. ಅಲ್ಲಿಂದ ಒಡೆಯರು ಮೈಸೂರು ದಸರಾ ಉತ್ಸವವನ್ನು ಶುರು ಮಾಡ್ತಾರೆ. ಅಲ್ಲಿಂದ 4 ದಶಕಗಳಿಂದ ಮೈಸೂರು ದಸರಾ ಮಹೋತ್ಸವ ನಡೆಯುತ್ತಾ ಬಂದಿದೆ. ಹೀಗೆ ಮೈಸೂರು ಪ್ರವೇಶಿಸಿದ ಈ ದಸರಾ ಮಹೋತ್ಸವ ಒಡೆಯರ ಕಾಲದಲ್ಲಿ ವಿಜೃಂಭಣೆಯ ರೂಪವನ್ನು ಪಡೆಯಿತು. ಮಹಾರಾಜರು ನವರಾತ್ರಿಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿಜಯದಶಮಿಯ ದಿನ ಚಿನ್ನದ ಅಂಬಾರಿಯಲ್ಲಿ ಕುಳಿತು ಜನರಿಗೆ ದರ್ಶನ ಕೊಡ್ತಿದ್ರು. 1610ರಿಂದ ಆರಂಭವಾದ ಮೈಸೂರು ದಸರಾ 1973ರವರೆಗೂ ಮೈಸೂರು ರಾಜರೇ ಈ ಉತ್ಸವವನ್ನು ನಡೆಸ್ತಿದ್ರು. ಸ್ವತಂತ್ರ ನಂತರವೂ ಜಯಚಾಮರಾಜೇಂದ್ರರು ಈ ಚಿನ್ನದ ಅಂಬಾರಿಯಲ್ಲಿ ಕೂರ್ತಿದ್ರು. ಆದರೆ 1974ರಲ್ಲಿ ಅವರ ನಿಧನದ ನಂತರ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ವಿಗ್ರಹವನ್ನಿಟ್ಟು ಮೆರವಣಿಗೆ ಮಾಡಲಾಗ್ತಿದೆ. ಸ್ನೇಹಿತರೆ, ಚಿನ್ನದ ಅಂಬಾರಿಯ ಜೊತೆಗೆ ಈ ಮೈಸೂರು ದಸರಾದಲ್ಲಿ ಆನೆಗಳದ್ದು ಕೂಡ ಇತಿಹಾಸ ಬಹಳ ರೋಚಕವಾಗಿದೆ. ಇನ್ನು ಇವತ್ತಿಗೂ ಜನಪದದ ಕಥೆಗಳಲ್ಲಿ ಆನೆಗಳು ದಿಗ್ವಿಜಯದ ಮತ್ತು ಸಮೃದ್ಧತೆಯ ಸಂಕೇತ. ಮೈಸೂರಿನ ಯದುವಂಶದ ಇತಿಹಾಸದಲ್ಲಿ ಆನೆಗಳದ್ದೇ ಪ್ರತ್ಯೇಕ ಇತಿಹಾಸವಿದೆ. ಒಡೆಯರ್ ಸಂಸ್ಥಾನದ ವಿದ್ವಾಂಸ ತಿಮ್ಮರಸ ಆನೆಗಳ ಕುರಿತು ಗಜಶಾಸ್ತ್ರವನ್ನೇ ಬರೆದಿದ್ದಾರೆ. ಇದಕ್ಕೂ ಮುಂಚೆ ಮೈಸೂರಿನ ತಲಕಾಡನ್ನ ರಾಜಧಾನಿಯನ್ನಾಗಿ ಇಟ್ಟುಕೊಂಡು ಆಳ್ವಿಕೆ ನಡೆಸಿದ್ದ ಗಂಗರ ಲಾಂಛನ ಕೂಡ ಆನೆಯಾಗಿತ್ತು. ಮೈಸೂರು ಸಾಹಿತ್ಯ, ಲಲಿತ ಕಲೆಗಳಲ್ಲೂ ಆನೆಗಳ ಪುರಾವೆ ಸಿಗ್ತಾವೆ. ಸ್ನೇಹಿತರೆ, ಅದು 1860ರ ದಶಕ. ಮೈಸೂರು ರಾಜರ ಮನೆತನ ಆಗ ಅತ್ಯಂತ ಸುಭಿಕ್ಷ, ಸಂಪದ್ಭರಿತ ನಾಡಾಗಿತ್ತು. ಈ ವೇಳೆಯಲ್ಲಿ ದಸರಾ ಉತ್ಸವ ಕೂಡ ನಡೀತಿತ್ತು. ಆದರೆ ಆನೆಗಳ ಮೂಲಕ ಅಂಬಾರಿ ಹೊರುವ ಸಂಪ್ರದಾಯ ಆರಂಭಗೊಂಡಿದ್ದು ಇದೇ ವರ್ಷ. ಅದು ಪಿರಿಯಾಪಟ್ಟಣದ ಬೆಟ್ಟದಪುರದ ಬಳಿ ಆನೆಯೊಂದು ಜನರಿಗೆ ಭಯ ಹುಟ್ಟಿಸಿತ್ತು. ಈ ಆನೆಯನ್ನೇ ಸೆರೆ ಹಿಡಿದು ಮೈಸೂರಿಗೆ ತರಲಾಗಿತ್ತು. ಬಳಿಕ ಇದೇ ಆನೆಯ ಮೇಲೆ ಚಿನ್ನದ ಅಂಬಾರಿಯಲ್ಲಿ ರಾಜರು ದಸರಾ ಉತ್ಸವಕ್ಕೆ ಮುಂದಾದರು. ಅದೇ ಮೊಟ್ಟ ಮೊದಲ ಬಾರಿಗೆ ರಾಜರನ್ನ ಹೊತ್ತಿದ್ದು ಜಯ ಮಾರ್ತಾಂಡ ಆನೆ. ಸುಮಾರು 45 ವರ್ಷಗಳ ಕಾಲ ಅಂಬಾರಿ ಹೊರುವ ಮೂಲಕ ಈ ಜಯ ಮಾರ್ತಾಂಡ ಆನೆ ರಾಜರ ಪ್ರೀತಿ ಪಾತ್ರಕ್ಕೆ ಕಾರಣವಾಗಿತ್ತು. ಅರಮನೆಯ ಒಂದು ಮುಖ್ಯ ದ್ವಾರಕ್ಕೆ ಈ ಜಯ ಮಾರ್ತಾಂಡ ಆನೆ ಹೆಸರಿಡಲಾಗಿದೆ. ಇವತ್ತಿಗೂ ದಸರಾ ಆನೆಗಳು ಕಾಡಿನಿಂದ ಅರಮನೆ ಪ್ರವೇಶಿಸಬೇಕಾದ್ರೆ ಇದೇ ದ್ವಾರದ ಮೂಲಕ ಬರ್ತಾವೆ. ಇನ್ನೊಂದು ವಿಶೇಷ ಅಂದ್ರೆ ಈ ಜಯಮಾರ್ತಾಂಡ ಆನೆ ಬರೋಬ್ಬರಿ 6400 ಕೆಜಿ ತೂಕವಿದ್ದ. ಈ ಜಯಮಾರ್ತಾಂಡನ ಬಳಿಕ ಈವರೆಗೆ 12ಕ್ಕೂ ಹೆಚ್ಚು ಆನೆಗಳು ಚಿನ್ನದ ಅಂಬಾರಿಯನ್ನು ಹೊರುತ್ತಿವೆ. ಜಯಮಾರ್ತಾಂಡನ ಬಳಿಕ ಅಂಬಾರಿ ಹೊತ್ತ ಆನೆ ಅಂದ್ರೆ ವಿಜಯ ಬಹದ್ದೂರ್, ನಂತರ ನಂಜುಂಡ, ರಾಮಪ್ರಸಾದ್, ಮೋತಿಲಾಲ್, ಸುಂದರ್ರಾಜ್, ಬಿಳಿಗಿರಿ, ಗಜೇಂದ್ರ, ರಾಜೇಂದ್ರ, ಐರಾವತ, ಅರ್ಜುನ, ಬಲರಾಮ ಮತ್ತು ಈಗ ಅಭಿಮನ್ಯು ಅಂಬಾರಿಯನ್ನು ಹೊರ್ತಿದ್ದಾನೆ. 1935ರಲ್ಲಿ ಐರಾವತ ಎನ್ನುವ ಆನೆ ಬಹು ಬೇಡಿಕೆಯದ್ದಾಗಿತ್ತು. ಯಾಕಂದ್ರೆ ಈ ಆನೆಯು ಕೇವಲ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವುದು ಮಾತ್ರವಲ್ಲದೆ ಹಾಲಿವುಡ್ನ ಸಿನಿಮಾ ದಿ ಎಲಿಫೆಂಟ್ ಬಾಯ್ನಲ್ಲಿ ಕಾಣಿಸಿಕೊಂಡಿತ್ತು. ಇದರ ಮಾವುತನೇ ಸಿನಿಮಾದ ನಾಯಕನಾಗಿ ನಟಿಸಿರುವುದು ಇನ್ನೊಂದು ವಿಶೇಷ. 5 ವರ್ಷದವನಾದ ಮಾವುತ ಮೈಸೂರು ಸಾಬು ಹಾಗೂ ಐರಾವತ ಆನೆ ಇರುವ ಈ ಸಿನಿಮಾ ಜಗತ್ತಿನಾದ್ಯಂತ ಪ್ರದರ್ಶನಗೊಂಡು ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಬಳಿಕ ಬಿಳಿಗಿರಿ ಅಂಬಾರಿಯನ್ನ ಹೊರಲು ಶುರು ಮಾಡಿದ. ಇಡೀ ಮೈಸೂರು ದಸರಾ ಇತಿಹಾಸದಲ್ಲೇ ಜಂಬೂ ಸವಾರಿಯಲ್ಲಿ ಅಂಬಾರಿಯನ್ನ ಹೊತ್ತುಕೊಂಡ ಆನೆಗಳಲ್ಲೇ ಅತ್ಯಂತ ತೂಕದ ಆನೆ ಎಂದರೆ ಅದು ಬಿಳಿಗಿರಿ ಆನೆ. ಅತ್ಯಂತ ದೈತ್ಯನಾಗಿದ್ದ ಇದು ನಡೆಯುತ್ತಿದ್ದರೆ ಬೆಟ್ಟವೇ ನಡೆಯುತ್ತಿದೆ ಎಂದು ಭಾಸವಾಗ್ತಿತ್ತು. ಇದರ ಎತ್ತರ 10.5 ಅಡಿ ಇದ್ದು ಸುಮಾರು 7000 ಕೆಜಿಗೂ ಅಧಿಕ ತೂಕವಿತ್ತು. ಆಗಿನ ಮೈಸೂರು ಸಂಸ್ಥಾನದ ಮಹಾರಾಜ ಕೃಷ್ಣದೇವರಾಜ ಒಡೆಯರನ್ನ ಹೊತ್ತುಕೊಂಡು ನಡೆದಿದ್ದ ಕೊನೆಯ ಆನೆ ಎಂದರೆ ಈ ಬಿಳಿಗಿರಿನೇ. ಅದರ ಬಳಿಕ ರಾಜೇಂದ್ರ ಚಿನ್ನದ ಅಂಬಾರಿ ಹೊರುವ ಜವಾಬ್ದಾರಿ ಹೊತ್ತಿದ್ದ. ಗಂಧದ ಗುಡಿ ಚಿತ್ರದಲ್ಲೂ ಕಾಣಿಸಿಕೊಂಡಿದ್ದ ಈ ರಾಜೇಂದ್ರ ಆನೆ ಜನರಿಂದ ಮೆಚ್ಚುಗೆ ಕೂಡ ಪಡೆದುಕೊಂಡಿತ್ತು. ವಯಸ್ಸಾಗಿದ್ದ ರಾಜೇಂದ್ರನಿಗೆ ಹೆಚ್ಚು ಬಾರಿ ಅಂಬಾರಿ ಹೊರುವ ಅವಕಾಶ ಸಿಗದಿದ್ದರೂ ಕೂಡ ಜಂಬೂ ಸವಾರಿಯಲ್ಲಿ ಇತರೆ ಆನೆಗಳೊಂದಿಗೆ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕ್ತಿದ್ದ. ನಂತರ ಬಂದ ದ್ರೋಣ ಆನೆ ಬಹಳ ಶಾಂತ ಸ್ವಭಾವದ್ದಾಗಿತ್ತು.
ಈತನ ಈ ವರ್ತನೆಯಿಂದಲೋ ಏನೋ ಒಟ್ಟು 18 ವರ್ಷಗಳು ಸತತವಾಗಿ ಚಿನ್ನದ ಅಂಬಾರಿಯನ್ನು ಹೊರುವಲ್ಲಿ ಈ ದ್ರೋಣ ಪ್ರಮುಖ ಪಾತ್ರನಾಗಿದ್ದ. 10.25 ಅಡಿ ಎತ್ತರವಿದ್ದ ದ್ರೋಣ ಸುಮಾರು 6,400 ಕೆಜಿ ತೂಕ ಹೊಂದಿದ್ದ. ಈಗ ಕಿರುತೆರೆಯಲ್ಲಿ ಪ್ರಸಾರವಾಗುತ್ತಿದ್ದ ಜನಪ್ರಿಯ ಧಾರಾವಾಹಿ ದಿ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ನಲ್ಲಿನ ಟಿಪ್ಪು ಪಾತ್ರಧಾರಿಯನ್ನ ಹೊತ್ತುಕೊಂಡು ಹೋಗಿದ್ದು ಕೂಡ ಇದೇ ದ್ರೋಣ ಆನೆ. ಅಂಬಾರಿ ಹೊರುವ ಶಕ್ತಿ ದ್ರೋಣನಿಗಿತ್ತು. ಆದರೆ 1998ರಲ್ಲಿ ಹೈಟೆನ್ಷನ್ ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿದ. ದ್ರೋಣನ ನಂತರ ಅಂಬಾರಿ ಹೊರುವ ಜವಾಬ್ದಾರಿ ತುಂಟಾ ಅರ್ಜುನನ ಹೆಗಲೇರಿತು. ಒಂದು ಬಾರಿ ಅಂಬಾರಿ ಹೊತ್ತು ರಾಜ ಬೀದಿಯಲ್ಲಿ ಸಾಗಿದ್ದ ಈತನಿಗೆ ಅದೇನಾಯಿತೋ ಗೊತ್ತಿಲ್ಲ. ನಂತರದ ದಿನಗಳಲ್ಲಿ ಕೋಪದಲ್ಲಿ ಮಾವುತನನ್ನ ಕೊಂದುಬಿಟ್ಟ. ಇದು ಅರ್ಜುನನ ಮೇಲೆ ಭಾರಿ ಪರಿಣಾಮ ಬೀರ್ತು. ಹೀಗಾಗಿ ಅಂಬಾರಿ ಹೊರುವ ಜವಾಬ್ದಾರಿ ಮತ್ತೆ ಬಲರಾಮನಿಗೆ ನೀಡಿದ್ರು. ಬಲರಾಮನು 11 ವರ್ಷ ಅಂಬಾರಿಯನ್ನು ಹೊತ್ತಿದ್ದ. ಆದರೆ ನಿಯಮದ ಪ್ರಕಾರ 60 ವರ್ಷ ಮೀರಿದ ಯಾವುದೇ ಆನೆಗೆ ಅಂಬಾರಿ ಹೊರಿಸುವಂತಿಲ್ಲ. ಹೀಗಾಗಿ ಬಲರಾಮನಿಗೆ ವಯಸ್ಸಾಗಿದ್ದರಿಂದ ಮತ್ತೆ ಅಂಬಾರಿಯನ್ನ ಅರ್ಜುನನಿಗೆ ಹೊರಿಸಲಾಯಿತು. ಅರ್ಜುನ ಬರೋಬ್ಬರಿ 5,535 ಕೆಜಿ ತೂಕವನ್ನು ಹೊಂದುವ ಮೂಲಕ ತಂಡದ ಎಲ್ಲ ಆನೆಗಳಿಗಿಂತ ಬಲಿಷ್ಠ ಎನಿಸಿಕೊಂಡಿದ್ದ. 60 ವರ್ಷದ ಈ ಆನೆ 2012ರಿಂದ 2019ರವರೆಗೆ ಯಶಸ್ವಿಯಾಗಿ ಅಂಬಾರಿ ಹೊತ್ತು ನಿವೃತ್ತಿಯನ್ನ ಪಡೆದುಕೊಂಡಿತ್ತು. ಆದರೆ ಕಳೆದ ವರ್ಷ ಹಾಸನದಲ್ಲಿ ಆನೆ ಕಾರ್ಯಾಚರಣೆ ವೇಳೆ ಅರ್ಜುನ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟ. ಈತನ ಸಾವಿಗೆ ಇಡೀ ಕರುನಾಡೆ ಕಂಬನಿ ಮಿಡಿದಿತ್ತು. ಇನ್ನು 2020ರಿಂದ ಮೈಸೂರು ದಸರಾ ಮಹೋತ್ಸವದಲ್ಲಿ ಅಂಬಾರಿಯನ್ನ ಹೊರುತ್ತಿರುವ ಅಭಿಮನ್ಯು ಈ ಬಾರಿಯೂ ಚಿನ್ನದ ಅಂಬಾರಿಗೆ ಬೆನ್ನು ಕೊಡಲಿದ್ದಾನೆ. 49 ವರ್ಷದ ಈ ಗಜರಾಜ 5,300 ಕೆಜಿ ತೂಕ ಹೊಂದಿದ್ದಾರೆ. ಈ ಬಾರಿ ಅಂಬಾರಿ ಮೆರವಣಿಗೆಯಲ್ಲಿ ಒಟ್ಟು 11 ಆನೆಗಳು ಅಭಿಮನ್ಯು ಜೊತೆಗೆ ಹೆಜ್ಜೆ ಹಾಕಲಿವೆ. ಅವರೆಂದರೆ ವಿಜಯ, ಭೀಮ, ವರಲಕ್ಷ್ಮಿ, ಮಹೇಂದ್ರ, ಧನಂಜಯ, ಕಂಜನ್, ಗೋಪಿ, ಹಿರಣ್ಯ, ರೋಹಿತ್, ಸುಗ್ರೀವ, ಪ್ರಶಾಂತ್ ಹಾಗೂ ಲಕ್ಷ್ಮಿ. ಇದಿಷ್ಟು ಮೈಸೂರಿನ ಚಿನ್ನದ ಅಂಬಾರಿ ಮತ್ತು ಅದನ್ನು ಹೊರುವ ಆನೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.